2026ನೇ ಸಾಲಿನ ದಸರಾಗೆ ಗಜಪಡೆ ಏನು ಆನೆಗಳನ್ನು ದಸರಾ ಆನೆಗಳನ್ನು ಆಯ್ಕೆ ಮಾಡಿ ಅವುಗಳು ಸಿದ್ಧ ಆಗಿದ್ದಾವೆ. 26ನೇ ತಾರೀಕು ಏನು ಗಜಪಯಣದೊಂದಿಗೆ ವೀರನಹೊಸಳ್ಳಿಯಲ್ಲಿ ಕಾರ್ಯಕ್ರಮ ಆದ ನಂತರ ಆನೆಗಳು ಮೈಸೂರಿಗೆ ಆಗಮಿಸ್ತವೆ. ಆನೆಗಳ ಪಟ್ಟಿ ಮೊದಲನೇ ಪಟ್ಟಿಯಲ್ಲಿ ತಾವು ಕೇಳಿದಂತೆ ಅಭಿಮನ್ಯು ಇಲ್ಲ ಮತ್ತು ಭೀಮಾನು ಇರೋದಿಲ್ಲ. ಅದು ಅಭಿಮನ್ಯುವಿಗೆ 60 ವರ್ಷ ವಯಸ್ಸು ದಾಟಿರೋದ್ರಿಂದ ಇಲಾಖೆಯಲ್ಲಿ ಅದು ಏನು ನಿವೃತ್ತಿ ಅನ್ನೋ ಒಂದು ಏನು ಇದೆ, ಒಂದು ಪ್ರೊಸೀಜರ್ ಇದೆ. ಆ ಪ್ರಕಾರ ಬಹುಶಃ ನಮ್ಮ ಆನೆ ತನ್ನ ನಿವೃತ್ತಿ ತಗೊಂಡಿದೆ. ಹಾಗಾಗಿ ಎಲ್ಲ ಪ್ಯಾರಾಮೀಟರ್ಸಲ್ಲೂ ಚೆನ್ನಾಗಿತ್ತು. ಅದು ನಮ್ಮ ಎಂಥ ಆನೆ ಶ್ರೇಷ್ಠವಾದ ಮತ್ತು ಉನ್ನತವಾದ ಒಂದು ಬಿಹೇವಿಯರನ್ನು ತೋರಿಸಿದಂಥ ಆನೆ. ದಸರಾವನ್ನು ಸುಮಾರು 20 ಬಾರಿ ದಸರಾಕ್ಕೆ ಬಂದು ಪ್ರತಿನಿಧಿಸಿದಂಥ ಆನೆ. ಆ ಆನೆ ಮೊದಲನೇ ಪಟ್ಟಿಯಲ್ಲಿ ಇಲ್ಲ. ಆ ಪಟ್ಟಿಯಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ ಆನೆ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಇವು ಮೊದಲು 9 ಆನೆಗಳು ಮೊದಲನೇ ತಂಡದಲ್ಲಿ ಇದ್ದಾವೆ, ಮೊದಲು ಆಗಮಿಸ್ತವೆ. ಆನಂತರದ ಇದರಲ್ಲಿ ಎರಡನೇ ತಂಡದಲ್ಲಿ ರೂಪ, ಚೈತ್ರ ಮತ್ತು ಶ್ರೀಕಂಠ ಆನೆ, ಅದೇ ರೀತಿ ಮಿಕ್ಕ ಆನೆಗಳು ಕೂಡ ಅದರ ಹಿಂದೆ ಬರ್ತವೆ. ಇಲ್ಲ, ಯಾವುದೇ ತಾರತಮ್ಯ ಅಥವಾ ಯಾವುದೇ ಒಂದು ಇದನ್ನು ನಾವು ಮಾಡಿಲ್ಲ. ಏನಾಗಿದೆ, ಆನೆಗಳ ಸೆಲೆಕ್ಷನ್ಗೆ ಒಂದು ಕ್ರೈಟೀರಿಯಾ ಇತ್ತು. ಆ ಕ್ರೈಟೀರಿಯಾ ಪ್ರಕಾರ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ನಾವುಗಳು ಮತ್ತು ನಮ್ಮ ಪಶುವೈದ್ಯಾಧಿಕಾರಿಗಳ ತಂಡ ಹೋಗಿ ಅದಕ್ಕೆ ಒಂದು ಸ್ಕೋರನ್ನು ಕೊಟ್ಟು ಆ ಸ್ಕೋರ್ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ ನಮ್ಮ ಮುಖ್ಯ ವನ್ಯಜೀವಿ ಪರಿಪಾಲಕರು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರಿಗೆ ಕಚೇರಿಗೆ ಸಲ್ಲಿಸಲಾಗಿ ಅವರ ಕಚೇರಿಯಿಂದ ಆಯ್ಕೆ ಮಾಡಲಾದ ಆನೆಗಳು ಪಟ್ಟಿಯನ್ನು ನಾನು ನಿಮಗೆ ಓದಿದ್ದೇನೆ. ಅದು ಯಾವುದೇ ಕಾರಣ ಇಲ್ಲ. ಇಟ್ ಈಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಕ್ಯಾಂಪಲ್ಲಿ ನಾನು ಕೂಡ ಇಲ್ಲ, ಯಾವುದೇ ಆ ರೀತಿ ಇಲ್ಲ. ಇಟ್ ಈಸ್ ಆಲ್ ಪರ್ಫೆಕ್ಟ್. ತುಂಬ ಚೆನ್ನಾಗಿ ಮಾವುತನ ಜೊತೆ ಇದೆ. ಅದು ಬಹುಶಃ ಸ್ಕೋರಲ್ಲಿ ಸೆಲೆಕ್ಷನ್ನಲ್ಲಿ ಅದು ಆಗಿಲ್ಲದೆ ಇರೋದಕ್ಕೂ ದಂತ ಏನಾದರೂ ಇದರಲ್ಲಿ ಮುರ್ಕೊಂಡಿರೋದಕ್ಕೂ ಸಂಬಂಧ ಇಲ್ಲ. ನಮ್ಮ ಎಲ್ಲ ಆನೆಗಳು ಕೂಡ ಒಳ್ಳೆ ಮಾವುತರು ಮತ್ತು ಇವ್ರ ಜೊತೆ ಕಾವಾಡಿಗಳ ಜೊತೆ ಉತ್ತಮ ಒಂದು ಏನು ಪ್ರತಿಕ್ರಿಯೆ, ಕಮಾಂಡ್ಗೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸೋದು ಎಲ್ಲ ಮಾಡ್ತಾಯಿದ್ದಾವೆ. ಎಲ್ಲ ಆನೆಗಳಿಗೂ ಅವಕಾಶವನ್ನು ಕೊಡಬೇಕು. ಈ ಸಲ ಅವಕಾಶವನ್ನು ಈ ಪಟ್ಟಿಯಲ್ಲಿರುವ ಆನೆಗಳಿಗೆ ನೀಡಲಾಗಿರುತ್ತದೆ. ಇಲ್ಲ, ಅಭಿಮನ್ಯು ನಿಮ್ಮ ಎಲ್ಲರ ಮೆಚ್ಚಿನ ಆನೆ ಆಯ್ತಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಅಭಿಮನ್ಯುಗೆ ಎಲ್ಲರಂತೆ ನನ್ನ ವೈಯಕ್ತಿಕವಾಗಿ ನಾನು ಕೂಡ ನಮ್ಮ DCF ಅವರು ಎಲ್ಲ ಮಾವುತರು ನಮ್ಮ ಇಡೀ ರಾಜ್ಯದಲ್ಲಿ ಬಹುಶಃ ರಾಜ್ಯನೂ ಮೀರಿ ಯಾರು ಅಭಿಮಾನಿಗಳಿದ್ದಾರೆ ಎಲ್ಲರಂತೆ ಎಲ್ಲರೂ ಗೌರವವನ್ನು, ಅತ್ಯುನ್ನತವಾದ ಗೌರವವನ್ನು ನಾವು ಕೊಡ್ತೀವಿ. ಅಭಿಮನ್ಯು ಹಿಂದಿನ ಸಲ ಏನು ಒಂದು ಪರಿಶ್ರಮ ಪಟ್ಟು ಮತ್ತು ಸಮಾಧಾನಕರವಾಗಿ ಯಾವ ರೀತಿ ನಡ್ಕೊಳ್ತು ಅಂತ ನಾವೆಲ್ಲ ನೋಡಿದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ, ಆ ಥರ ಏನೂ ಇಲ್ಲ. ಅದನ್ನು ಬಹುಶಃ ಕೊನೆ ವಾರದಲ್ಲಿ ತಾಲೀಮು ಎಲ್ಲ ಮಾಡ್ಕೊಳ್ಳುವಾಗ ಆನೆಗೆ ಪ್ರಾಕ್ಟೀಸ್ ಈಗ ಪಟ್ಟಿಯಲ್ಲಿ 1, 2, 3 ಆನೆ ಇದೆ ನೋಡಿ. ಬಹುಶಃ ಅದರ ಬಗ್ಗೆ ನಾವೆಲ್ಲ ಗಮನ ಹರಿಸ್ಬೇಕು. ಪಟ್ಟಿಯಲ್ಲಿ 1, 2, 3 ಆನೆ ಏನಿದೆ ಅವು ನಮ್ಮ 1, 2, 3 ಇದ್ದಾಗೆ ಹಿಂದೆ ಅಭಿಮನ್ಯು ಇರ್ತಿತ್ತು. ಆ ಒಂದು ಇದರಲ್ಲಿ ನಮಗೆ ಇವಾಗ ಧನಂಜಯ, ಮಹೇಂದ್ರ, ಏಕಲವ್ಯ ಯಾವುದು ಅನುಕ್ರಮವಾಗಿ ನಾನು ಹೇಳ್ತಾ ಇಲ್ಲ. ಇವು ಪಟ್ಟಿಯಲ್ಲಿ 1, 2, 3 ಇರೋ ಆನೆಗಳೇ ಬಹುಶಃ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಭೀಮಾ ಕಾಯ್ದಿರಿಸಲಿಕ್ಕೆ ಬಹುಶಃ ಸ್ವಲ್ಪ ಮಸ್ತ್ ಬಂದ ಹಾಗೆ ನೀವು ಕ್ಯಾಂಪಲ್ಲಿ ಗಮನಿಸಿರ್ಬೋದು. ಮಸ್ತ್ ಬಂದಿದೆ, ಅದು ನಿಯಂತ್ರಣಕ್ಕೆ ಬರಬೇಕು. ಅಪಾರವಾದ ಜನಸ್ತೋಮ ಇರ್ತದೆ. ಆನೆ ಮಸ್ತ್ ಬಂದಾಗ ಕೆಲವೊಮ್ಮೆ ಅದರ ಒಂದು ಏನೋ ಸ್ವಭಾವ ಹಿಂದೆ ಮುಂದೆ ಅಥವಾ ಏರುಪೇರು ಆಗಬಾರ್ದು ಅನ್ನುವ ಒಂದು ದೃಷ್ಟಿಯಿಂದ ಮತ್ತು ಅದನ್ನು ಬಹುಶಃ ನಾವು ಇದರಲ್ಲಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದರ ಒಂದು ಸೌಮ್ಯ ಸ್ಥಿತಿಗೆ ಮರಳಿ ಬಂದಾಗ ಬಹುಶಃ ಅದನ್ನು ನಾವು ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಕನ್ಸರ್ನ್ ಪಟ್ಟಿಯಲ್ಲಿಲ್ಲ, ಕನ್ಸರ್ನ್ ಪಟ್ಟಿಯಲ್ಲಿಲ್ಲ. ಎಲ್ಲ ರೀತಿಯ ಇದನ್ನು ನೋಡ್ತೀವಿ. ಆನೆಗಳ ಸ್ವಭಾವ ಹೇಗಿದೆ, ಜನರಲ್ ಆಗಿ ಆನೆಗಳು ಮಾವುತ ಮತ್ತು ಕಾವಾಡಿಯವ್ರ ಜೊತೆ ಸಂಬಂಧ ಹೇಗಿದೆ, ಅವರು ಕೊಡುವಂತಹ ಕಮಾಂಡ್ಗಳು ಆನೆಗಳು ಗ್ರಹಿಸಿ ಅದನ್ನು ಒಂದು ಪಾಲನೆ ಮಾಡ್ತಿದ್ದಾವ. ಮತ್ತು ಸಾರ್ವಜನಿಕರನ್ನು ನೋಡಿದಾಗ ಅದರದ್ದು ಯಾವ ರೀತಿ ಸ್ವಭಾವಗಳನ್ನು ಅದು ತೋರಿಸುತ್ತೆ.
ಮತ್ತು ದಸರಾ ಜಂಬೂ ಸವಾರಿ ನಡೆಯುವಾಗ ಅಪಾರವಾದ ಜನಸ್ತೋಭ, 1-2 ಲಕ್ಷಕ್ಕಿಂತಲೂ ಹೆಚ್ಚಿನ ಜನಗಳು ಇದ್ದಾಗ ರಸ್ತೆಯಲ್ಲಿ ನಾವು ಏನೋ ಗಂಭೀರವಾಗಿ ಹೋಗುವಾಗ, ಪ್ರಾಕ್ಟೀಸ್ ಮಾಡುವಾಗ ಅದರ ಸ್ವಭಾವ ಹೆಂಗಿತ್ತು ಹಿಂದೆ ಅನ್ನೋದೆಲ್ಲನೂ ಪರಿಗಣನೆಗೆ ತೆಗೆದುಕೊಂಡು ಒಂದು ಪಟ್ಟಿಯನ್ನು ತಯಾರಿಸಿ ಕೊಟ್ಟಾಗ ಆ ಪಟ್ಟಿಯಲ್ಲಿ ಬರುವಂಥ ಆನೆಗಳ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ನಮ್ಮ ವನ್ಯಜೀವಿ ಪರಿಪಾಲಕರು. ಸೊ ಆ ಪ್ರಕಾರ ಆಗಿದೆ. ಈ 1.5 ತಿಂಗಳ ಅವಧಿಯಲ್ಲಿ ಬರೋ ಚಾನ್ಸಸ್ ಇದೆಯಾ ಸರ್? ಭೀಮಾ ಬರಬಹುದಾ? ಲೆಟ್ ಅಸ್ ಹೋಪ್. ಅಲ್ಲ ಹೇಗೆ ಅಲ್ಲ ಲೆಟ್ ಅಸ್ ಹೋಪ್. 3 ತಿಂಗಳು ಇರುತ್ತೆ. ಅದಕ್ಕೆ ಭಾಳ ಅಪಾರವಾದ ಜನಸ್ತೋಮ, ಅದರದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಗೊತ್ತಿದೆ. ಬಟ್ ಮಸ್ತಲ್ಲಿರುವುದರಿಂದ ಮಸ್ತ್ ಕಡಿಮೆ ಆದಲ್ಲಿ ಬರುವ ಸಂಭವ ಇದೆ.